ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಬಿಜೆಪಿಯಲ್ಲೇ ರಾಜ್ಯದಲ್ಲಿ ಅಡ್ಡ ಮತದಾನ ನಡೆದಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಕರೆಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ವಿಪಕ್ಷ ನಾಯಕರಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲು ಶಾಸಕರಾದಂತಹ ಬಿ ಪಿ ಹರೀಶ್ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಅಡ್ಡ ಮತದಾನ ಅನ್ನೋದು ಯಾವ ರೀತಿ ನೋಡ್ತೀರಾ? ಯಾಕಂದ್ರೆ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಬಟ್ ನೀವು ಯಾವ ರೀತಿ ನೋಡ್ತೀರಾ? ನೋಡಿ, ಅಡ್ಡ ಮತದಾನ ಆಗಿದೆ. ಅಡ್ಡ ಮತದಾನ ಮಾಡಿದಂಥ ಶಾಸಕರನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಇವತ್ತು ನಮ್ಮ ಹೈಕಮಾಂಡ್ ಇರ್ಬೋದು, ನಮ್ಮ ರಾಜ್ಯದ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾನು ಮಾಧ್ಯಮದವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಒಂದೊಂದು ಮಾಧ್ಯಮದವರು ತಮಗೆ ತಿಳಿದಂಥವ್ರ ಹೆಸರನ್ನ ಹಾಕೋದ್ರ ಮೂಲಕ ಅವ್ರ ಬಗ್ಗೆ ಅನುಮಾನ ಇದೆ, ಇವ್ರ ಬಗ್ಗೆ ಅನುಮಾನ ಇದೆ ಅಂತೇಳಿ ಇನ್ನೊಂದು 2-3 ದಿನದಲ್ಲಿ 63 ಜನದ ಮೇಲೂ ನೀವು ಅನುಮಾನ ವ್ಯಕ್ತಪಡಿಸ್ತೀರಿ. ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವ್ರ ಬಗ್ಗೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸೋದನ್ನ ನೀವು ಮಾಧ್ಯಮದವ್ರು ಬಿಡೋದಿಲ್ಲ. ಇದರಿಂದ ನಿಮಗೂ ಒಳ್ಳೆಯದಾಗಲ್ಲ. ಅಡ್ಡ ಮತದಾನ ಮಾಡಿದಂಥ ಶಾಸಕರಿಗೆ ಯಾವ ರೀತಿ ಮುಂದಿನ ದಿನದಲ್ಲಿ ಶಿಕ್ಷೆ ಆಗುತ್ತೋ ಅದೇ ರೀತಿ ಮಾಧ್ಯಮದವರು ಬೇರೆ ಬೇರೆ ಕಾರಣದಿಂದ ಅವ್ರಿಗೆ ಆಗದಂಥವ್ರ ಹೆಸರನ್ನ ನಿಮ್ಮ ಮಾಧ್ಯಮದಲ್ಲಿ ಅವ್ರ ಮೇಲೆ ಅನುಮಾನ, ಇವ್ರ ಮೇಲೆ ಅನುಮಾನ ಅಂತಕ್ಕಂಥದ್ದು ಏನು ಮಾಡ್ತಿದ್ದೀರಿ, ನಿಮಗೂ ಕೂಡ ಮುಂದಿನ ದಿನದಲ್ಲಿ ಶಿಕ್ಷೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ನಿಮಗೆ 100ಕ್ಕೆ 100 ಪ್ರಾಮಾಣಿಕವಾಗಿ ಈ ಶಾಸಕ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅದನ್ನು ಹಾಕ್ತಕ್ಕಂಥದ್ದು. ಸುಮ್ಮನೆ ಊಹೆ ಮಾಡಿ ಅವ್ರದ್ದು ಇವ್ರದ್ದು ಹಾಕಿ ಇನ್ನೊಬ್ಬರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಯಾವುದೇ ಮಾಧ್ಯಮದವರು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಏಕೆಂದರೆ ಅಪರಾಧಿಗೆ ಶಿಕ್ಷೆ ಆದರೆ ಬೇಜಾರಿಲ್ಲ, ಆದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥವ್ರು ನಾವು. ಅಪರಾಧಿಗೆ ಶಿಕ್ಷೆ ತಪ್ಪಿದ್ರೂ ಪರವಾಗಿಲ್ಲ, ಆದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಆದರೆ ಈ ಕೆಲವೊಂದು ಮಾಧ್ಯಮಗಳು ಮಾಡ್ತಾ ಇರ್ತಕ್ಕಂಥದ್ದು ನಿರಪರಾಧಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ಅದನ್ನ ಮುಂದಿನ ದಿನದಲ್ಲಿ ನಿಲ್ಲಿಸಿದ್ರೆ ಒಳ್ಳೆಯದು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರನ್ನ ಶಿಕ್ಷಿಸಲಿಕ್ಕೆ, ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಪಕ್ಷ ಶಕ್ತಿಯುತವಾಗಿದೆ, ನಮ್ಮ ರಾಷ್ಟ್ರೀಯ ನಾಯಕರು ಶಕ್ತಿಯುತವಾಗಿದ್ದಾರೆ. ಅವರು ಅದನ್ನು ಪತ್ತೆ ಹಚ್ತಾರೆ. ಆ ಕೆಲಸ ನೀವು ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ಮಾಧ್ಯಮದವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ, ಪ್ರಾರ್ಥನೆಯನ್ನ ಮಾಡ್ತೇನೆ. ನೀವು ಮಾಧ್ಯಮದ ಹೇಳಿದ್ರಿ ಹೆಸರು ಹಾಕ್ತಿದ್ದಾರೆ ಅಂತ, ಬಟ್ ಬಿಜೆಪಿ ಪಕ್ಷದಲ್ಲೇ ಈಗ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಆ ಶಿಸ್ತು ರಾಜ್ಯದಲ್ಲಿ ತಪ್ಪಿದೆ. ಯಾಕೆಂದ್ರೆ ಕೇಂದ್ರದಲ್ಲಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ. ಕೆಲವೊಂದು ಚುನಾವಣೆಗಳಲ್ಲಿ ಹೊಂದಾಣಿಕೆ ನಡೆದಿದೆ. ಹೊಂದಾಣಿಕೆಯಿಂದ ಇವತ್ತು ಲೋಕಸಭೆಯನ್ನು ನಾವು ಕಳೆದುಕೊಂಡಿದ್ದೀವಿ, ವಿಧಾನಸಭೆಯನ್ನು ಕಳೆದುಕೊಂಡಿದ್ದೀವಿ. ಹೊಂದಾಣಿಕೆ ರಾಜಕೀಯದಿಂದ ನಮ್ಮ ನಾಯಕರು ಶಕ್ತಿ ಇಲ್ಲದಂತ ವಿರೋಧ ಪಕ್ಷದ ಅಭ್ಯರ್ಥಿಗಳನ್ನು ಹಾಕಿಸ್ಕೊಂಡಿದ್ದಾರೆ ಅಂತೇಳಿ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷ ಎಲ್ಲ ಶಿಸ್ತಿಂದ ಇದೆ ಅಂತ ನಾವು ಹೇಳಲಿಕ್ಕೆ ತಯಾರಿಲ್ಲ. ಆದರೆ ನಾವು ರಾಷ್ಟ್ರೀಯ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಬಗ್ಗೆ ಪೂರ್ಣವಾದಂಥ ಗಮನ ಹರಿಸಿ ಮುಂದಿನ ದಿನದಲ್ಲಿ ಈ ರೀತಿ ಆಗದ ರೀತಿಯಲ್ಲಿ ಈ ರೀತಿ ಮಾಡದಂಥವ್ರಿಗೆ ಶಿಕ್ಷೆ ಕೊಡೋದ್ರ ಮೂಲಕ 28ರ ವಿಧಾನಸಭೆ ಚುನಾವಣೆ ಭಾರತೀಯ ಜನತಾ ಪಕ್ಷದ ಒಂದು ಕೈ ವಶ ಪಡೆಯುವಲ್ಲಿ ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೇರ ಪ್ರಶ್ನೆ, ವಿಪಕ್ಷ ನಾಯಕರು ಮತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಅವರ ನಡುವೆ ಹೊಂದಾಣಿಕೆ ಅಥವಾ ಶಾಸಕರ ನಡುವಿನ ಹೊಂದಾಣಿಕೆ ಇಲ್ಲದ ಕಾರಣ ಈ ಅಡ್ಡ ಮತದಾನ ಆಯ್ತು. ಯಾಕೆಂದ್ರೆ ನಿನ್ನೆ ನಿತಿನ್ ನಬೀನ್ ಅವರು ಕೂಡ ಇದೇ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಅಡ್ಡ ಮತದಾನ ಆಗಿದೆ. ಈಗ ಬದಲಾವಣೆ ಆದ್ರೆ ಮಾತ್ರನ ಪಕ್ಷ ಶಿಸ್ತು ಬರುತ್ತಾ, ಅಥವಾ ಇವರಿದ್ರೇನೆ ಮುಂದುವರೆದು ಹೈಕಮಾಂಡ್ ಏನಾದ್ರು ತೀರ್ಮಾನ ಕೈಗೊಂಡ್ರೆ ಶಿಸ್ತು ಪಕ್ಷದಲ್ಲಿ ಮುಂದುವರಿಯುತ್ತಾ? ನೋಡಿ, ಈ ಸಂದರ್ಭದಲ್ಲಿ ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಹೋರಾಟ ನಾಯಕತ್ವದ ಬದಲಾವಣೆ ಬಗ್ಗೆ ಆಗಲೇ 6 ತಿಂಗಳಿಂದ ನಾವು ನಿಲ್ಲಿಸಿದ್ದೀವಿ. ಈಗ ರಾಷ್ಟ್ರೀಯ ನಾಯಕರು ಎಲ್ಲ ಗಮನಿಸಿದರೆ ರಾಷ್ಟ್ರೀಯ ನಾಯಕರು ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಪಕ್ಷವನ್ನ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಮನವಿಯನ್ನು ಮಾತ್ರ ನಾವು ಮಾಡ್ತೇವೆ. ಸರ್, ಪದೇ ಪದೇ ರೆಬೆಲ್ಸ್ ಹೆಸರುಗಳು ಬರುತ್ತೆ. ಈ ತರದ ಸಂಘಟನೆ ಬಂದಾಗ, ಮತ್ತೊಂದು ಬಂದಾಗ ರೆಬೆಲ್ಸ್ ಈ ತರ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಕೇಳಿ ಬರುತ್ತದೆ. ಈಗ ಕೆಲವೊಬ್ಬರು ರೆಬೆಲ್ಸ್ ಕೂಡ ಅಡ್ಡ ಮತದಾನ ಹಾಕಿದ್ದಾರೆ. ನೋಡಿ, ರೆಬೆಲ್ಸ್ ಅಂತೇನು ನೀವು ಹೇಳ್ತಿರಲ್ಲ, ನಾವು ಇರ್ತಕ್ಕಂಥವ್ರೆ 2 ಮತ, ಇನ್ನೊಂದು ಉಚ್ಚಾಟಿತ ಶಾಸಕ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್. ನಾವು 3 ಜನ 100ಕ್ಕೆ 100 ನಮ್ಮ ಪಕ್ಷ ನೀಡಿದಂಥ ಸೂಚನೆ ಕೊಟ್ಟಂಥವ್ರಿಗೆ ನಾವು ಮತ ಕೊಟ್ಟಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೇನಿದ್ದೀವಿ ಸತ್ಯವನ್ನ ಮಾತಾಡ್ತಕ್ಕಂಥವ್ರು.
ಸುಳ್ಳು ನಮಗೆ ಬರಲ್ಲ, ಇದ್ದದ್ದನ್ನ ನೇರವಾಗಿ ಹೇಳ್ತೀವಿ. ಆ ರೀತಿಯವರು ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ನಾನಿರ್ಬೋದು, ನಮಗೆ ವಿಶ್ವಾಸ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ನಾವೆಲ್ಲರೂ ಪಕ್ಷದ ಅಭ್ಯರ್ಥಿಗೆ ಮತ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅಡ್ಡ ಮತದಾನ ಮಾಡಿದಂಥವ್ರನ್ನ ನಮ್ಮ ಪಕ್ಷ ಎಲ್ಲರೂ ಕೂಡಿ ಅವ್ರು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ಹೆಸರು ಬಹಿರಂಗಪಡಿಸಿ ಅವರಿಗೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಸರ್, ಕೊನೆಯ ಪ್ರಶ್ನೆ, ಯತ್ನಾಳ್ ಅವರು ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಚರ್ಚೆ ನಡೀತಿದೆ ನೋಡಿ, ಅದು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಮನಸ್ಸು ಹೇಳೋದು, ನಮ್ಮ ಅಭಿಪ್ರಾಯ, ಬಹಳಷ್ಟು ಕಾರ್ಯಕರ್ತರ ಅಭಿಪ್ರಾಯ ಏನಂದ್ರೆ, ಇವತ್ತು ಭಾರತೀಯ ಜನತಾ ಪಕ್ಷ ಅಂದ್ರೆ ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು. ಹಿಂದೂಗಳ ಮತ ವಿಭಜನೆ ಆಗಬಾರದು, 28ರಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕು ಅನ್ನೋ ಕಾರಣದಿಂದ ನಾವೆಲ್ಲರನ್ನೂ ಪಕ್ಷದೊಳಗೆ ತೆಗೆದುಕೊಂಡು ಪಕ್ಷವನ್ನ ಸದೃಢವಾಗಿ ಕಟ್ಟೋಣ ಅಂತಕ್ಕಂಥ ಅಭಿಪ್ರಾಯ ನಂದಷ್ಟೇ ಅಲ್ಲ, ಬಹಳಷ್ಟು ಬಿಜೆಪಿ ಅಭಿಮಾನಿಗಳು ಕಾರ್ಯಕರ್ತರದ್ದು ಆಗಿದೆ. ಇಷ್ಟು ಶಾಸಕರಾದಂತಹ BP ಹರೀಶ್ ಮತ್ತು ಕ್ಯಾಮರಾ ಪರ್ಸನ್ ರಾಜು ಜೊತೆ ಕೆ. ಸ್ಮರ್ತನಿಕ, ಫ್ರೀಡಂ ಟಿವಿ, ಬೆಂಗಳೂರು.